ಅರ್ಥ ಮಾಡಿಕೊಂಡೆ. ಆದ್ರೆ ಏನು ಮಾಡೋಣ? ಏನಾಯ್ತು? ಮದುವೆಯಾಗಬೇಕೆನ್ನುವ ಆಸೆಯನ್ನೇ ಮುಂದಿಡ್ತಾ ಇದ್ದೀಯ. ನಾ ಹೆಣ್ಣಲ್ಲ, ಇದು ರೂಪ. ನಾನು ವೇಷ ಮಾಡಿ ಬಂದಿದ್ದೇನೆ ಅಂತ ಹೇಳಿದ್ರು ನಿನಗೆ ಅರ್ಥವಾಗುತ್ತಾ ಇಲ್ಲ. ಪರಿಚಯ ಬೇಕು ಎನ್ನುವ ಹಾಗೆ ಹಠ ಹಿಡಿತಾ ಇದ್ದೀಯ. ನಿನಗೆ ಸರಿಯಾಗಿ ನಾನು ಪರಿಚಯವನ್ನು ಹೇಳಿಕೊಡ್ತೇನೆ. ಓ, ಅಲ್ಲಿ ನೋಡಂತೆ ನದಿ ಒಂದು ಹರಿಯುತ್ತಾ ಇದೆ. ಸರಸ್ವತಿ ನದಿ? ಹೌದು. ನಾನು ಹಾಗೆ ಅಂದ್ರೆ ನಾನು ಹರಿಯುವವಳೆ. ಬರುವಾಗ ಆಲೋಚನೆ ಮಾಡಿದ್ದೆ, ಏನೋ ನಾಗ ಸಂತತಿಯ ನಿನಗೆ ಆ ಅಂಶ ನಿನ್ನಲ್ಲಿ ಉಂಟು ಅಂತ. ಹರಿಯುವವಳು ಅಂತ ಹೇಳಿದ್ರೆ ನಾಗಗಳು ಮಾತ್ರ ಹರಿಯುವುದಾ? ಮತ್ತೆ ಯಾರು? ನಾನು ಮೊದಲು ತೋರಿಸಿದ್ದೇನೆ ನಿನಗೆ. ಅಂತ ಸೊಂಟ ಮುರಿಸಿದ? ಸೊಂಟ ಮುರಿಲಿಲ್ಲ, ಸರಿ ಉಂಟು. ಮತ್ತೇನಾಯ್ತು ನಿನಗೆ? ನಾನು ತೋರಿಸ್ಲಿಲ್ವ ನಿನಗೆ ಆ ನದಿ ಅಂತೇಳಿ? ಸರಸ್ವತಿ ನದಿ. ಅದರ ಅಭಿಮಾನಿ ದೇವತೆಯೇ ನಾನು. ನೀನು? ನೀರಾಗಿದ್ದಂತಹ ನಾನು ನೀರೆಯ ಆಕೃತಿಯನ್ನು ತಳೆದು ಬಂದಿದ್ದೇನೆ. ಮತ್ತೆ ತುಂಬಾ ಹೊತ್ತು ಇರುವುದಿಲ್ಲ ಈ ವೇಷ. ಯಾಕೆ? ಸ್ವಲ್ಪ ಹೊತ್ತು ಮಾತ್ರ. ನನಗೆ ಬೇಕಾಗಿರ್ಬೋದು. ಮತ್ತೆ ನನ್ನ ಮನಸ್ಸಿಗೆ ಸಂತೃಪ್ತಿ ಆಯ್ತು ಅಂತಾದ್ರೆ ಈ ಆಕೃತಿಯನ್ನು ಬಿಟ್ಟು ಪುನಃ ಹರಿಯುತ್ತೇನೆ. ನೀರನ್ನ ನಿನಗೆ ಮದುವೆ ಆಗ್ಲಿಕ್ಕೆ ಆಗತ್ತದ? ನಿನಗೆ ಹೋಗಿ ಹೋಗಿ ಮದುವೆ ಆಗುವುದಕ್ಕೆ ಆಗುವುದಿಲ್ಲ ಎಂಬುದಂತಹ ನಿನ್ನ ವಾದ. ಅದಕ್ಕೆ ಒಪ್ಪಿಕೊಳ್ತೇನೆ. ಆಗುತ್ತಿದ್ರೂ ತೊಂದರೆ ಇಲ್ಲ. ಮತ್ತೆ ನೀನೀಗ ಕ್ಷಣ ಮಾತ್ರದಲ್ಲಿ ನೀರಾಗುವುದಕ್ಕಿರುವವಳು. ಹೌದು. ನಿನ್ನ ಮನಸ್ಸಿಗೆ ಸಂತೋಷವಾಯಿತು ಅಂತಾದ್ರೆ ಮತ್ತೆ ನಿನ್ನನ್ನು ಕರೆಯುವುದಕ್ಕಿಲ್ಲ. ಹಾಗಿರುವಾಗ ಏನು? ನಾನೊಂದು ವಿಧವಾಗಿ ಆಲೋಚನೆಯನ್ನು ಮಾಡಿದ್ದೇನೆ. ಹೇಗೆ? ಮದುವೆ ಆಗ್ಲಿಕ್ಕಂತ ಆಗುದಿಲ್ಲ ನಿನಗೆ? ಮದುವೆ ಆಗದಿದ್ರೂ ತೊಂದರೆ ಇಲ್ಲ. ನನ್ನ ರಜತಪುರ ಉಂಟು, ಅಲ್ಲಿ ಇಲ್ಲಿ ಹರಿಯುವುದಕ್ಕಿಂತ ಯೋಗ್ಯ ಅಲ್ಲಿ. ನನ್ನ ರಜತಪುರದಲ್ಲಿ ನೀನು ಹರಿದುಕೋ, ನದಿಯಾಗಿ ಹರಿದುಕೋ. ನನ್ನ ಮನಸ್ಸಿಗೆ ನಿನ್ನನ್ನು ಸೇರಬೇಕು, ನಿನ್ನೊಂದಿಗೆ ಸಂತೋಷ ಪಡಿಬೇಕು ಅಂತ ಇದ್ರೆ ಆ ನದಿಗೆ ಇಳಿಯುತ್ತೇನೆ. ಆ ಮೂಲಕ ಜಲಕ್ರೀಡೆಯನ್ನು ಆಡುತ್ತೇನೆ. ಅದುವೇ ಯೋಗವೆಂಬುದಾಗಿ ನಾನು ಭಾವಿಸಿಕೊಳ್ಳುತ್ತೇನೆ. ಪ್ರಪಂಚದಲ್ಲಿ ನೀಗೆ ಗೊತ್ತುಂಟ, ಏನು? ಸುಖಗಳಲ್ಲಿ ಅತಿಯಾದಂತಹ ಸುಖ, ಮಹತ್ತರವಾದ ಒಂದು ಸುಖ ಇದೆ. ಕೇವಲ ಅಧಿಕಾರ ಮೋಹವಲ್ಲ, ಸಂಪತ್ತಿನ ಮೋಹವೂ ಅಲ್ಲ. ನಿನ್ನೊಂದಿಗೆ ಹೆಣ್ಣೊಂದಿಗೆ ಇರುವಂತಹ ಜೀವನ, ಅವರು ಮನಸರಿತು ವ್ಯವಹರಿಸಿಕೊಂಡ್ರು ಅಂತ ಆದ್ರೆ ಜೀವನದಲ್ಲಿ ಎಂತದನ್ನು ಸಾಧಿಸಿಕೊಳ್ಳಬಹುದು, ಸುಖವನ್ನು ಅನುಭವಿಸಿಕೊಳ್ಳಬಹುದು. ಆದ್ದರಿಂದ ನನ್ನ ಅಪರಾಧ ನದಿಯಾಗಿ ಹರಿ. ಆಗುದಿಲ್ಲ, ನಾನು ಬರುವುದಿಲ್ಲ. ನೋಡು, ಬೇಡ.